ಶ್ರೀರಾಘವೇಂದ್ರನಿರ್ದಿಷ್ಟಂ ಮಧ್ವರೂಪನಿದರ್ಶಕಂ ವಿದ್ಯಾಮಾನ್ಯಾಪ್ತಸದ್ವಿದ್ಯಂ ಕೃಷ್ಣತತ್ವೋಪದೇಶಕಂ ಪ್ರೀಣಯಂತಂ ಚತುರ್ಬಾಹುಂ ವಿಶ್ವಂ ಕಾಲೀಯಮರ್ದನಂ ವಂದೇ ಕೃಪಾತಪಃ ಪೂರ್ಣಂ ಸ್ವರೂಪೋದ್ಧಾರಕಂ ಮಮ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೂರ್ಣಾನಂದಸುಖೋದ್ಭಾಸೀ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರುತಿತತಿಗಳಿಗೆ ಅಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದಿ ಅಖಿಳ ಸದ್ಗುಣಗಣಾಂಬೋಧಿ ಪ್ರತಿದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೆನೆಂಬೆ ಅಂತ ಜಗನ್ನಾಥದಾಸರು ಭಗವಂತನಲ್ಲಿ ಮಾತ್ರ ಇರುವಂತಹ ಈ ಕಾರುಣ್ಯ ಅನ್ನುವಂತಹ ಒಂದು ದೊಡ್ಡ ಅದು ಓಷಿಯನ್ ಅಂತ ಏನು ಹೇಳ್ತಾರೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಭಗವಂತನಲ್ಲಿ ಕಾರುಣ್ಯ ಅನ್ನುವಂಥದ್ದು ನಮಗೆ ಎಣಿಸಲಿಕ್ಕೆ ಆಗದಷ್ಟು ಕಾರುಣ್ಯ ಆ ಭಗವಂತನಲ್ಲಿ ಇದೆ ಅನ್ನುವಂತಹ ವಿಷಯವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕೆಲವು ವಿಶೇಷವಾದಂತಹ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಮೊದಲು ಶ್ಲೋಕದ ಅರ್ಥವನ್ನು ತಿಳಿಯೋಣ. ಲಕ್ಷ್ಮೀದೇವಿ ಶ್ರುತಿ ತತಿಗಳಿಗೆ ಅಭಿಮಾನಿ ಅಂತ ಹೇಳ್ತಾರೆ. ಅಂದರೆ ಭಗವಂತನನ್ನು ಮುಖ್ಯವಾಗಿ ತಿಳಿಲಿಕ್ಕೆ ಬೇಕಾಗಿರುವಂತಹದ್ದು ಶ್ರುತಿ ಹಾಗೂ ಶ್ರುತಿಯ ಗುಂಪುಗಳು. ಅಂದರೆ ಶ್ರುತಿಯ ಗುಂಪು ಅಂದರೆ ಶ್ರುತಿ ಅಂತಂದರೆ ವೇದಗಳು ಅಂತ ಅರ್ಥ. ಆ ಅನಂತವಾದಂತಹ ವೇದ ಏನಿದೆ ಅದು ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಆ ವೇದದಲ್ಲಿದ್ದಂತಹ ಸಕಲ ಅಂಶಗಳಿಂದಲೂ ಕೂಡ ಆ ಭಗವಂತನನ್ನು ತಾನು ಹೊಗಳ್ತಾ ಇರ್ತಾಳಂತೆ. ಅವಳು ವೇದದ ಅಭಿಮಾನಿ, ಸಾಕ್ಷಾತ್ ವೇದಾಭಿಮಾನಿಯಾದಂತಹ ಆ ಲಕ್ಷ್ಮೀದೇವಿ ತನ್ನ ಸ್ತೋತ್ರಗಳ ಮೂಲಕ ಆ ಭಗವಂತನನ್ನು ಹೊಗಳ್ತಾ ಇರ್ತಾಳೆ. ಅಂತಹ ಲಕ್ಷ್ಮೀದೇವಿಯ ಸ್ತುತಿಗಳಿಗೂ ಕೂಡ ಗೋಚರಿಸದೇ ಇರುವಂಥದ್ದು ಅದು ಭಗವಂತನ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಗೋಚರಿಸದ ಅಂತಂದರೆ ಸಂಪೂರ್ಣವಾಗಿ ತೆರೆದುಕೊಳ್ಳದ ಅಂತ ಇಟ್ಟುಕೊಳ್ಬೇಕು. ಅಂತಹ ಭಗವಂತ ಇನ್ನೂ ಎಂತಹ ಭಗವಂತ ಅಂತಂದರೆ ಅಪ್ರತಿಹತ, ಅಂದರೆ ಆಬ್ಸ್ಟೆಕಲ್ಸೇ ಇಲ್ಲ ಅವನಿಗೆ, ಅಂತಹ ಭಗವಂತ ಅಂತ. ಅವನು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ. ಒಂದು ಮಗುವನ್ನು ಸೃಷ್ಟಿ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಜನ, ಆದರೆ ಇಚ್ಛೆ ಮಾತ್ರದಿಂದ ಮಗುವೊಂದಲ್ಲ, ಈ ಇಡೀ ಬ್ರಹ್ಮಾಂಡವನ್ನು ಅದು ಎಷ್ಟೋ ಅನಂತ ಕಾಲದಿಂದ, ಅದೆಷ್ಟೋ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತ ಸೃಷ್ಟಿಯಲ್ಲಿ ತೊಡಗಿರ್ತಾನೆ. ಸೃಷ್ಟಿ ಅನ್ನುವಂಥದ್ದು ಉಪಲಕ್ಷಣ. ಆ ಎಲ್ಲ ಕಾರ್ಯಗಳು, ಸಕಲ ಕಾರ್ಯಗಳನ್ನು ಭಗವಂತ ಅತ್ಯಂತ ಸುಲಲಿತವಾಗಿ ಮಾಡ್ತಾನೆ. ಒಂದು ಕಡೆಯೂ ಕೂಡ ಭಗವಂತ ಇಚ್ಛೆ ಮಾಡಿದ ಆದರೂ ಈ ಕಾರ್ಯ ನಿಂತಿತು ಅಂತ ಹೇಳುವಂಥದ್ದು ನಮಗೆ ಎಲ್ಲಿಯೂ ಇಲ್ಲವೇ ಇಲ್ಲ ಅಂಥದ್ದು. ಹಾಗಾಗಿ ಅಪ್ರತಿಹತ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಗುಣ. ಇನ್ನೊಂದು ಅಂದರೆ ಏನೋ ಒಂದು ಇಚ್ಛೆ ಮಾಡಿ ಅಬ್ಸ್ಟೆಕಲ್ ಆಗಿ ಆದರೆ ಮಾತ್ರ ಅವಾಗ ಏನಾಗತ್ತೆ, ಪರಾಜಯ ಆಗತ್ತೆ. ಹಾಗಾಗಿ ಭಗವಂತ ಜಯ ರೂಪ ಭಗವಂತನದ್ದು, ಅವನು ಎಣಿಸಿದ್ದೆಲ್ಲ ಜಯ. ಹಾಗಾಗಿ ಅಪ್ರತಿಹತ ಅಂತ ಶಬ್ದವನ್ನು ಹೇಳುವುದರ ಮೂಲಕ ಸದಾ ಜಯಶಾಲಿ ಭಗವಂತ ಅನ್ನುವಂಥದ್ದು ಇಲ್ಲಿ ಸೂಚಿತವಾಗ್ತದೆ. ಇನ್ನು ಮಹೇಶ್ವರ್ಯಾದಿ, ಭಗವಂತನಲ್ಲಿ ಐಶ್ವರ್ಯ ಇದೆ. ಎಂತಹ ಐಶ್ವರ್ಯ, ಅವನಿಕ್ಕಿಂತ ಹೆಚ್ಚಿನ ಐಶ್ವರ್ಯ ಇನ್ಯಾರಲ್ಲೂ ಇಲ್ಲ. ಮಹೇಶ್ವರ್ಯ ಅಂದರೆ ನಾವು ಲೋಕದಲ್ಲಿ ಕಾಣುವಂತಹದ್ದು ಪ್ರಾಕೃತವಾದಂತಹ ಐಶ್ವರ್ಯ, ಕಂಡರಿಯದ ಐಶ್ವರ್ಯ ಭಗವಂತನಲ್ಲಿ ಇದೆ. ಲೋಕದಲ್ಲಿ ಬಹಳ
ಐಶ್ವರ್ಯ ಉಳ್ಳವರು ಅಂತಂದರೆ ಯಾರು? ಮಹತ್ತತ್ವಾಭಿಮಾನಿಯಾದಂತಹ ಬ್ರಹ್ಮದೇವರು ಅಂತ ಹೇಳ್ತಾರೆ. ಅದಕ್ಕೂ ಮೀರಿದಂತಹ ಅವ್ಯಕ್ತ ತತ್ವಾಭಿಮಾನಿ ಲಕ್ಷ್ಮೀದೇವಿಯ ಐಶ್ವರ್ಯ, ಅವಳನ್ನೇ ಮಹಾಲಕ್ಷ್ಮಿ ಅಂತ ಹೇಳ್ತಾಳೆ. ಆ ಮಹಾಲಕ್ಷ್ಮಿಯನ್ನು ನುಂಗುವಂತಹ ಐಶ್ವರ್ಯ ಭಗವಂತನಲ್ಲಿದೆ. ಅದಕ್ಕೋಸ್ಕರನೇ ಮಹೇಶ್ವರ್ಯ ಅಂತ ಶಬ್ದ, ಆ ಮಹಾನು ಅಂಥದ್ದನ್ನು ಪ್ರಿಫಿಕ್ಸ್ ಆಗಿ ಹಾಕಿದ್ದಾರೆ. ನಾವು ಲೋಕದಲ್ಲಿ ಬಹಳಷ್ಟು ಜನರನ್ನು ಮಹಾರಾಜ ಅಂತ ಹೇಳ್ತೇವೆ. ಯಾಕೆ? ಎಲ್ರಿಗಿಂತ ಹೆಚ್ಚಿನ ಸಂಪತ್ತು ಲೋಕದಲ್ಲಿ ಅವನಲ್ಲಿದೆ. ಮಹೇಂದ್ರ ಅಂತ ಇಂದ್ರನನ್ನು ಹೇಳ್ತೇವೆ. ಯಾಕಂದರೆ ಸ್ವರ್ಗಾಧಿಪತಿ ಅವ. ಅಂದರೆ ಪ್ರಾಕೃತಿಕವಾದಂತಹ ಸಂಪತ್ತಿನಲ್ಲಿ ಬಹಳ ಆ ಐಶ್ವರ್ಯ ಅದು ಇಂದ್ರನಲ್ಲಿದೆ. ಹಾಗಾಗಿ ಮಹೇಂದ್ರ ಅಂತ ಹೇಳ್ತೇವೆ. ಅವನ ಚ್ಯುತಿ ಬರುವುದು ನಾವು ನೋಡ್ತೇವೆ. ಆಗಾಗ ದೈತ್ಯರು ಲಗ್ಗೆ ಇಡ್ತಾರೆ. ಇನ್ನೊಬ್ಬನನ್ನು ಹೇಳ್ತೇವೆ ಮಹಾರುದ್ರ ಅಂತ ಹೇಳ್ತೇವೆ, ರುದ್ರದೇವರನ್ನು. ಆದರೆ ಅವರಲ್ಲಿಯೂ ಕೂಡ ಆ ಮಹತ್ತಿಗೆ ಚೂರು ಕಡಿಮೆ ಆಗ್ತದೆ. ಇನ್ನು ಮಹತ್ತತ್ವಾಭಿಮಾನಿ ಯಾರು? ಬ್ರಹ್ಮದೇವರು. ಆದರೆ ಅವರು ಸೃಷ್ಟಿಗೆ ಬಂದಿದ್ದಾರೆ. ಆದರೆ ಈ ಎಲ್ಲವನ್ನು ಮೀರಿದಂಥವ ಅಂತಂದರೆ ಏನು ಅಂತಂದರೆ ನಿತ್ಯತ್ವ ಅವನಲ್ಲಿ. ಈ ಐಶ್ವರ್ಯ ಭಗವಂತನಲ್ಲಿ ಏನು ಐಶ್ವರ್ಯ ಇದೆ ಎಲ್ಲ ಭಗವಂತ ನಮಗೆ, ಲಕ್ಷ್ಮೀದೇವಿಗೇನೆ ಆಗಲಿಲ್ಲ ಚಿಂತನೆ ಮಾಡಲಿಕ್ಕೆ ಅವನ ಗುಣಗಳನ್ನು ಅಂದರೆ ನಮಗೇನು. ಆದರೆ ನಾವು ತಿಳ್ಕೊಳ್ಬೇಕಲ್ವಾ? ಏನಂತ ತಿಳ್ಕೊಳ್ಬೇಕು? ಮಹೇಶ್ವರ್ಯ ಅಂದರೆ ಅವನಲ್ಲಿರುವಂತಹ ಐಶ್ವರ್ಯ ಪ್ರಪಂಚದಲ್ಲಿ ನಮ್ಮ ಕಲ್ಪನೆಗೆ ಮೀರಿದ್ದು. ಅಂತಹ ಐಶ್ವರ್ಯ ಭಗವಂತನಲ್ಲಿ. ಮಹೇಶ್ವರ್ಯಾದಿ ಅಂತ ಆದಿಶಬ್ದ ಹೇಳಿದ್ದಾರೆ. ಅಂದರೆ ಇದೇ ಮೊದಲಾದ ಅಂತ ಹೇಳಿದ್ದಾರೆ. ಅಂತಹ ಮೊದಲಾದ ಏನಿದೆ ಅಖಿಳ, ಅಖಿಳ ಶಬ್ದಕ್ಕೆ ಸರ್ವ ಅಂತ ಇದೆ. ಸರ್ವ ಸದ್ಗುಣ ಅಂತ ಏನಿದೆ ಅದರಲ್ಲಿ ಭಗವಂತ ಪ್ರಾಚುರ್ಯ ಭಗವಂತನಿಗಿದೆ ಅಂತ. ಗುಣಗಳ ಬರೀ ಗುಣ ಸದ್ಗುಣ ಅಷ್ಟೇ ಅಲ್ಲ, ಗುಣಗಳ ಗುಂಪು ಏನಿದೆ ಅದರ ಅಂಬೋಧಿ ಅಂತಂದರೆ ಅದರ ಸಮುದ್ರ ಭಗವಂತ ಅಂತ. ಸಮುದ್ರದೋಪಾದಿಯಲ್ಲಿ ಅವನಲ್ಲಿ ಇಷ್ಟು ಯಥೇಚ್ಛವಾಗಿ ಎಲ್ಲವೂ ತುಂಬಿಕೊಂಡಿದೆ ಅಂತಂದರೆ ಇನ್ನೇನು ಹೇಳಲಿಕ್ಕೆ ಬಾಕಿನೇ ಇಲ್ಲ. ಯಾಕಂದರೆ ಓಷನ್ನಿಗೆ ಎಂಡ್ ನಮಗೆ ಗೊತ್ತಾಗೋದಿಲ್ಲ. ಮನುಷ್ಯರ ಮಾನದಂಡದಿಂದ ನಾವು ಈಚೆ ನಿಂತರೆ ಆಚೆ ಏನೂ ನಮಗೆ ಕಾಣುವುದಿಲ್ಲ. ಆ ಕಡೆ ಎಷ್ಟೋ ಬಾರಿ ನಾವೆಲ್ಲ ಬೀಚ್ ನೋಡಿದವರು, ಆಚೆ ಕಡೆಯಿಂದ ಸನ್ರೈಸ್ ಆಗುವಂಥದ್ದು ಕಾಣುತ್ತೆ. ಆದರೆ ಆಚೆ ತುದಿ ಇಲ್ಲಿಂದ ನಮಗೆ ಅಳಿಲಿಕ್ಕಾಗೋದಿಲ್ಲ. ಅಂತಹ ಒಂದು ಅನೋಖ ಅಂತಂದರೆ ಇನ್ಎಕ್ಸ್ಪ್ಲಿಕಬಲ್ ಒಂದು ಪರ್ಸನ್ಯಾಲಿಟಿ ಅಂತಂದರೆ ಆ ಭಗವಂತನದ್ದು. ಇಂತಹ ಭಗವಂತನನ್ನು ಅಂದರೆ ಯಾಕೆ ಇದನ್ನೆಲ್ಲ ಹೇಳಿದರು ಅಂತಂದರೆ ಭಗವಂತ ಎಷ್ಟು ಎತ್ತರದವ. ಲಕ್ಷ್ಮೀದೇವಿಯರ ಬಗ್ಗೆ ಇನ್ನೊಂದು ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಒಂದು ಹಾಡಿದೆ, ಶಾಸ್ತ್ರ ಒಂದು ದಾಸರದ್ದೊಂದು ಅದ್ಭುತವಾದಂತಹ ಹಾಡು. ಅದನ್ನು ಗುರುಗಳು ಬಿಡಿಸ್ತಾರೆ. ತಿಳಿದು ತಿಳಿದು ತಿಳಿಯದಾಂಗೆ ಒಲಿದೆಯಾತ ಕಮ್ಮಲಕುಮಿ ವಾಸುದೇವಗೆ ಅಂತ ಇದೆ. ಅಲ್ಲಿ ಏನು ಅಂತಂದರೆ ತಿಳಿದು ಅಂತ ಒಂದು ಬಾರಿ ಹೇಳಿದ್ದಾರೆ, ತಿಳಿದು ಅಂತ ಮತ್ತೊಂದು ಬಾರಿ ಹೇಳಿದ್ದಾರೆ, ಮತ್ತೆ ತಿಳಿಯದಾಂಗೆ ಅಂತ ಹೇಳಿದ್ದಾರೆ. ಏನಿದಕ್ಕೆ ಅರ್ಥ ಅಂತ ಗುರುಗಳು ಹೇಳುವಂಥದ್ದು, ತಿಳಿದು ಅಂತಂದರೆ ದೇಶತಃ ತಿಳಿದಿದ್ದಾಳೆ ಲಕ್ಷ್ಮೀದೇವಿ. ಅಂದರೆ ಭಗವಂತ ಎಲ್ಲ ಅಂದರೆ ಭಗವಂತನ ವ್ಯಾಪ್ತಿ ಎಲ್ಲಿದೆ ಅಲ್ಲೆಲ್ಲ ಲಕ್ಷ್ಮೀದೇವಿಯರದ್ದು ವ್ಯಾಪ್ತಿ ಇದೆ. ಅಂದರೆ ದೇಶತಃ ಅಂತಂದರೆ ಪ್ಲೇಸಸ್, ಯಾವ ಪ್ಲೇಸಲ್ಲಿ ಭಗವಂತ ಇದ್ದಾನೆ, ಭಗವಂತ ಯಾವ ಪ್ಲೇಸಲ್ಲಿದ್ದಾನೆ, ಸರ್ವತ್ರ ಇದ್ದಾನೆ. ಲಕ್ಷ್ಮೀದೇವಿ ಎಲ್ಲಿದ್ದಾಳೆ, ಸರ್ವತ್ರ ಇದ್ದಾಳೆ. ಹಾಗಾಗಿ ದೇಶತಃ ಭಗವಂತನನ್ನು ತಿಳಿದಿದ್ದಾಳೆ ಲಕ್ಷ್ಮೀ. ಅಂದರೆ ಏನರ್ಥ? ಭಗವಂತ ಎಲ್ಲೆಲ್ಲ ಇದ್ದಾನೆ, ಲಕ್ಷ್ಮೀದೇವಿಯು ಅಲ್ಲೆಲ್ಲ ಇದ್ದಾಳೆ ಅಂತ ಅರ್ಥ. ದೇಶತಃ ತಿಳಿದಿದ್ದಾಳೆ. ಕಾಲತಃ ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿತ್ಯ ಮುಕ್ತ ಇದ್ದಾನೆ. ಲಕ್ಷ್ಮೀದೇವಿಯರು ಕೂಡ ಹಾಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತನ ಜೊತೆಗೆ ಲಕ್ಷ್ಮೀದೇವಿಯರು ಕಾಲತಃ ವ್ಯಾಪ್ತಿ ಇದೆ. ಹಾಗಾಗಿ ಭಗವಂತನೊಟ್ಟಿಗೆ ಇದ್ದಾಳೆ. ಹಾಗಾಗಿ ದೇಶತಃ ತಿಳಿದಿದ್ದಾಳೆ, ಕಾಲತಃ ತಿಳಿದಿದ್ದಾಳೆ. ಅಂದರೆ ಶಿ ಈಸ್ ಪ್ರೆಸೆಂಟ್ ವಿತ್ ಹಿಮ್ ಅಂತ. ಯಾವ್ಯಾವ ಪ್ಲೇಸಸ್ಸಲ್ಲಿ ಭಗವಂತ ಇದ್ದಾನೋ ಆ ಎಲ್ಲ ಪ್ಲೇಸಸ್ಸಲ್ಲಿ, ಯಾವ್ಯಾವ ಟೈಮಲ್ಲಿ ಭಗವಂತ ಇದ್ದಾನೋ ಆ ಎಲ್ಲ ಟೈಮಲ್ಲಿ ಅಂತ ಅರ್ಥ. ಹಾಗಾಗಿ ಆ ಲಕ್ಷ್ಮೀದೇವಿಗೂ ಭಗವಂತನ ಬಗ್ಗೆ ಚಿಂತನೆ ಅಥವಾ ತಿಳಿಯುವಿಕೆ ಅನ್ನುವಂಥದ್ದು ದೇಶತಃ ತಿಳಿದಿದ್ದಾಳೆ, ಕಾಲತಃ ತಿಳಿದಿದ್ದಾಳೆ. ತಿಳಿದು ತಿಳಿದು ತಿಳಿಯದಾಂಗೆ ಇನ್ನೊಂದು ಕಡೆ ತಿಳಿದಿಲ್ಲ. ಯಾವ ವಿಷಯದಲ್ಲಿ ಅಂದರೆ ಗುಣತಃ. ಅಂದರೆ ಭಗವಂತನ ಅನಂತ ಗುಣಗಳು ಏನಿದ್ದಾವೆ ಅದನ್ನು ತಿಳಿದಿಲ್ಲ ಲಕ್ಷ್ಮೀದೇವಿ ಅಂತ. ಅಂದರೆ ಅವಳು ತಿಳಿದಿದ್ದಾಳೆ. ಎಷ್ಟು ತಿಳಿದಿದ್ದಾಳೆ?
ಬ್ರಹ್ಮದೇವರಿಗಿಂತ ಕೋಟಿ ಕೋಟಿ ಪಟ್ಟು ಅಧಿಕವಾಗಿ ಲಕ್ಷ್ಮೀದೇವಿಯರ ಜ್ಞಾನ ಉಂಟು ಭಗವಂತನ ಬಗ್ಗೆ. ಆದರೆ ಸಂಪೂರ್ಣವಾಗಿ ತಿಳಿದಿದ್ದಾಳ ಅಂತಂದರೆ ಇಲ್ಲ, ಇನ್ನೊಂಚೂರು ಬಾಕಿಗೆ ಇದೆ ಅಂತ ಹೇಳ್ತಾರೆ. ಅಂದರೆ ಅದನ್ನು ಕೂಡ ಮುಂದೆ ಹೇಳ್ತಾರೆ. ಬಗೆ ಬಗೆಯ ಲಕ್ಷ್ಮೀದೇವಿಯರ ಬಗ್ಗೆ ಆ ವಾದಿರಾಜರು ಕೂಡ ಹೇಳ್ತಾರೆ. ಅಂದರೆ ಆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಹೊರಡ್ತಾಳೆ, ಆದರೆ ಸಂಪೂರ್ಣವಾಗಿ ಮುಗಿಸಲಿಕ್ಕಾಗೋದಿಲ್ಲ. ಯಾಕಂದರೆ ಕ್ಷಣ ಕ್ಷಣದಲ್ಲಿ ಬಗೆ ಬಗೆಯ ನೂತನವ ತಿಳಿಸಿಕೊಡ್ತಾ ಇದ್ದಾನೆ ಲಕ್ಷ್ಮೀದೇವಿಗೆ ಭಗವಂತ ಅಂತ. ಹಾಗಾಗಿ ದೇಶತಃ ಕಾಲತಃ ತಿಳಿದಿದ್ದಾಳೆ, ಆದರೆ ಗುಣತಃ ಭಗವಂತನನ್ನು ತಿಳಿಲಿಕ್ಕೆ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮೀದೇವಿಯರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಭಗವಂತನ ಪಾರಮ್ಯ ಮಹಿಮೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರುತಿ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇ ಆ ಭಗವಂತನನ್ನು ಸ್ತೋತ್ರ ಮಾಡಿದರೂ ಕೂಡ ಗೋಚರಿಸದವ, ಅಂದರೆ ಅವನ ಬಗ್ಗೆ ಸಂಪೂರ್ಣವಾಗಿ ತಿಳಿಲಿಕ್ಕಾಗೋದಿಲ್ಲ. ಯಾಕಂದರೆ ಅವಳು ಈಗ ಸ್ತೋತ್ರ ಮಾಡ್ತಾ ಇರುವಾಗ ಭಗವಂತನಲ್ಲಿ ಇನ್ನೊಂದು ಹೊಸ ಗುಣ ಕಾಣಲಿಕ್ಕೆ ಸಿಗತ್ತೆ ಅವಳಿಗೆ. ಹಾಗಾಗಿ ಸ್ತೋತ್ರ ಮಾಡಿ ಮುಗಿಸ್ಲಿಕ್ಕೆ ಆಗಿಲ್ಲ, ಈಗಲೂ ಕೂಡ ಆಗಿಲ್ಲ ಲಕ್ಷ್ಮೀದೇವಿಗೆ ಅಂತ. ಯಾಕಂದರೆ ಭಗವಂತನಲ್ಲಿ ಬಗೆ ಬಗೆಯ ನೂತನ ಇದೆ. ಹಾಗಾಗಿ ಇಂತಹ ಲಕ್ಷ್ಮೀದೇವಿಗೂ ಗೋಚರಿಸದಂತಹ ಭಗವಂತ ಏನಿದ್ದಾನೆ ಅವನು ಸದ್ಗುಣಗಳ ಗಣ ಏನಿದೆ ಅಂದರೆ ಗುಂಪು, ಸರೋವರ ಗುಂಪುಗಳೇನಿದ್ದಾವೆ ಅದರ ಸಮುದ್ರದಂತಿದ್ದಾನೆ ಭಗವಂತ. ಹಾಗಾಗಿ ಆ ಸಮುದ್ರದಲ್ಲಿ ಈ ಡ್ರಾಪ್ ಬೈ ಡ್ರಾಪ್ ಅಂತಂದರೆ ಸ್ತೋತ್ರಗಳು ಅಂತ ಅರ್ಥ. ಅದನ್ನು ನಾವು ಎಷ್ಟು ಸ್ತೋತ್ರ ಮಾಡಿ, ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾನೇ ಇದ್ದಾಳೆ, ಆದರೆ ಇನ್ನೂ ಹೊಸತನ ಇದೆ ಅಲ್ಲ. ಸರಿ, ಸಮುದ್ರ ಹಾಗಾದರೆ ಈ ಡ್ರಾಪ್ಸನ್ನೆಲ್ಲ ಅವಳು ತಗೊಂಡು ಆಯ್ತಲ್ವಾ ಅಂತಂದರೆ ಮಳೆ ಬಂದು ಪುನಃ ನೀರು ಬೀಳ್ತದೆ ಸಮುದ್ರದಲ್ಲಿ ಮಳೆ ಬಂದಾಗ ಪುನಃ ಹೊಸ ನೀರು ಬೀಳ್ತದೆ, ಆಗ ಹೊಸತನ ಬಂತು, ಅದನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ನಿರಂತರವಾಗಿ ಲಕ್ಷ್ಮೀದೇವಿ ಅನಾದಿ ಕಾಲದವರೆಗೆ, ಅನಂತ ಕಾಲದಿಂದ ಅವಳು ಆದಿಯಿಂದ ಚಿಂತನೆ ಮಾಡ್ತಾನೇ ಇದ್ದಾಳೆ, ಆದರೆ ಇನ್ನಷ್ಟು ಹೊಸತನ ಭಗವಂತನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಈ ದೃಷ್ಟಿಯಿಂದ ಲಕ್ಷ್ಮೀದೇವಿಯರಿಗೆ ಇನ್ನೂ ಗೋಚರಿಸದವ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟು ಭಗವಂತನ ಪಾರಮ್ಯ ಇದೆ. ಆದರೂ ಆ ಭಗವಂತನ ಕಾರುಣ್ಯ ಎಷ್ಟು ಅಂತ ಅಂದರೆ, ಈ ಪ್ರತಿ ದಿವಸ ಭಗವಂತನ ಅಂಗ್ರಿ, ಅವನ ಪಾದಕಮಲವನ್ನು ಪಾದಕಮಲ ಅಂದರೆ ತನ್ನ ಪಾದವನ್ನು, ಅದರಲ್ಲಿ ಸೇವೆ, ಆ ಭಗವಂತನ ಪಾದ ಸೇವೆಯಲ್ಲಿ ರತರಾದಂತಹ ಅಂತಂದರೆ ಆಸಕ್ತಿ ಉಳ್ಳಂತಹ ಮಹಾತ್ಮರು ಅಂತಂದರೆ ಜ್ಞಾನಿಗಳು ಅಂತ ಅರ್ಥ. ಅವರು ಮಾಡುವಂತಹ ಸಂಸ್ತುತಿಗೆ ಅಂತಂದರೆ ಶ್ಲೋಕಗಳು, ಜ್ಞಾನಾರ್ಜನೆ, ಚಿಂತನೆ, ವೇದಾಧ್ಯಯನ, ಶಾಸ್ತ್ರಚಿಂತನೆ, ಶಾಸ್ತ್ರಮಂಥನೆ, ಶಾಸ್ತ್ರದ ಪಾರಾಯಣ, ಶಾಸ್ತ್ರದ ಅಧ್ಯಯನ, ಶ್ರವಣ, ಅದೇ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ, ಇದನ್ನೆಲ್ಲ ಯಾರು ಮಾಡ್ತಾ ಇರ್ತಾರೆ ಅಂಥವರಿಗೆ ವಶನಾಗುವನು ಭಗವಂತ. ಅಂಥವರ ಬಲೆಗೆ ತಾನೇ ಸಿಲುಕಿಕೊಳ್ತಾನಂತೆ. ಅಂದರೆ ಭಗವಂತ ಕಟ್ಟಲಿಕ್ಕಾಗದವ, ಅವನು ತಾನೇ ಕಟ್ಟಲ್ಪಡ್ತಾನೆ. ಇಂತಹ ಭಗವಂತನ ಕಾರುಣ್ಯಕ್ಕೇನೆಂಬೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಕ್ಷ್ಮೀದೇವಿ ಮಾಡುವ ಸ್ತುತಿ ಅದು ಸ್ತುತ್ಯವಾದ್ದು, ಬಹಳ ಎತ್ತರದ್ದು. ಆದರೆ ಭಗವಂತ ಇಂಥವರು ಮಾಡುವಂತಹ ಸ್ತುತಿಗೆ ವಶನಾಗ್ತಾನೆ ಅಂದರೆ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ನಾವು ಜಗನ್ನಾಥದಾಸರು ಯಾಕೆ ಇದನ್ನು ಹೇಳ್ತಾರೆ ಅಂದರೆ ಮಿಕ ಅಂತ ನೋಡ್ತಾ ಇದ್ದಾರೆ. ನಮಗೆ ಜಗನ್ನಾಥದಾಸರ ಒಂದೊಂದು ನುಡಿಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಆ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದವನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಅಂದರೆ ಇವರು ಸಹ್ಲಾದರಾದಾಗ ಇವರು ಅದು ಗಮನಿಸಿದ್ದಾರೆ. ಅಂದರೆ ನರಸಿಂಹಾವತಾರ ಆದಾಗ ಮನ್ಯು ಸಂಗ್ರಹಂ ಅಂತ ಹೇಳ್ತಾರೆ. ಮನ್ಯು ಸಂಗ್ರಹ, ನರಸಿಂಹದೇವರಿಗೆ ಕೋಪದ ನಟನೆಯನ್ನು ಮಾಡ್ತಾರಂತೆ ನರಸಿಂಹದೇವರು. ಆಗ ಏನಾಗುತ್ತೆ, ಈ ನರಸಿಂಹದೇವರ ಅವತಾರ ಏನಾಯಿತು, ಆಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಬರ್ತಾರಂತೆ ಆ ಸಭೆಗೆ. ಬ್ರಹ್ಮಾದಿ ದೇವತೆಗಳು ಬಂದು, ಅಪ್ಪ ಏನು ಕೋಪ ಮಾಡಬೇಡ,
ಅಂತೆಲ್ಲ ಎಲ್ಲ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರಂತೆ. ಆಗ ಆ ಎಲ್ಲರೂ ಹೇಳ್ತಾರಂತೆ, ಆ ಎಲ್ಲರೂ ಕೇಳ್ತಾರಂತೆ, ಭಗವಂತನ ಆ ಕೋಪ ಶಮನ ಆಯ್ತಾ ಅಂತಂದರೆ ಆಗಲಿಲ್ಲಂತೆ. ಯಾಕಂದರೆ ನಟನೆ ಮಾಡ್ತಾ ಇದ್ದಾನೆ ಭಗವಂತ ಕೋಪದ್ದು. ಆಗ ಎಲ್ಲರೂ ಹೇಳ್ತಾರೆ, ಪ್ರಹ್ಲಾದರಾಜರನ್ನು ಮುಂದೆ ಬಿಡ್ತಾರಂತೆ. ಪ್ರಹ್ಲಾದ, ನಿನಗೋಸ್ಕರ ಆದದ್ದು ಇದು ಅವತಾರ, ನೀನು ಹೋಗಿ ಈ ಅಜ್ಜನ ಈ ನರಸಿಂಹದೇವರ ಕೋಪವನ್ನು ಶಮನ ಮಾಡು ಅಂತ ಹೇಳಿದರೆ ಅವರು ಹೆದರ್ಲಿಲ್ಲಂತೆ. ದುಡು ಅಂತ ಓಡಿ ಅಲ್ಲಿ ಹೋಗಿ ನರಸಿಂಹದೇವರ ಪಾದ ಮೂಲಕ್ಕೆ ಎರಗುತ್ತಾರಂತೆ. ಆಗ ನರಸಿಂಹದೇವರು ಅವರ ಕೋಪ ಶಮನ ಆಗ್ತದೆ, ಪ್ರಸನ್ನರಾಗ್ತಾರೆ ಪ್ರಹ್ಲಾದರನ್ನು ನೋಡಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಶ್ಲೋಕ ಬರ್ತದೆ, ಪ್ರಹ್ಲಾದರಾಜರೇ ಹೇಳ್ತಾರೆ ಇದು ಶ್ಲೋಕವನ್ನು. ಪ್ರಹ್ಲಾದರಾಜರ ಬಾಯಲ್ಲಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತದ ಈ ಶ್ಲೋಕವನ್ನು ನುಡಿಸ್ತಾರೆ. ಏನು ಅಂತಂದರೆ, ಎನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ ಅಂತ ಹೇಳ್ತಾರೆ. ಭಗವಂತ, ನೀನು ನನ್ನ ತಲೆಯ ಮೇಲೆ ನಿನ್ನ ಆ ಅಂಗೈಯನ್ನು, ನಿನ್ನ ಪದ್ಮಕರ ಅದರ ಪ್ರಸಾದ ಆ ಅಂಗೈಯನ್ನು ನನ್ನ ತಲೆ ಮೇಲೆ ಇಟ್ಟಿದ್ದಿ ಅಂತ ಹೇಳ್ತಾರಂತೆ. ಯಾರ್ಯಾರ ತಲೆ ಮೇಲೆ ಇಟ್ಟಿಲ್ಲ ಅಂತ ಕೂಡ ಅಲ್ಲಿ ಹೇಳ್ತಾರಂತೆ. ಯಾರ ತಲೆ ಮೇಲೆ ಇಡಲಿಲ್ಲ ನೀನು ಈ ಒಂದು ಪದ್ಮಕರವನ್ನು ಅಂತ ಕೇಳಿದರೆ, ನತು ಭವಸ್ಯ ನವೈರಮಾಯ, ಬ್ರಹ್ಮದೇವರ ಮೇಲೆ ಇಟ್ಟಿಲ್ಲ, ರುದ್ರದೇವರ ಮೇಲೆ ಕೈ ಇಟ್ಟಿಲ್ಲ. ಯಾರ ಮೇಲೆ ಕೈ ಇಟ್ಟಿದ್ದಿ? ಎನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ ಅಂತ ಹೇಳ್ತಾರಂತೆ. ಇವರು ಯಾರು ಇಲ್ಲಿ ಬಂದು ನೆಲೆಸಿರುವಂತಹ ಇವರು ಯಾರ ತಲೆ ಮೇಲೂ ನೀನು ಕೈಯನ್ನು ಇಡಲಿಲ್ಲ, ನನ್ನ ಮೇಲೆ ಮಾತ್ರ ಈ ನಿನ್ನ ಅನುಗ್ರಹವನ್ನು ಪ್ರದರ್ಶನ ಮಾಡಿದ್ದೀಯಾ ಅಂತ ಹೇಳ್ತಾರಂತೆ. ಈ ಸ್ತೋತ್ರವನ್ನು ನಾವು ನೇರವಾಗಿ ಭಾಗವತದ ಸ್ತೋತ್ರವನ್ನು ಓದಿದರೆ ಏನಂತ ಅನ್ನಿಸ್ತದೆ ಅಂತಂದರೆ, ಓ ಬ್ರಹ್ಮದೇವರು ಏನಿಲ್ಲ, ವೇಸ್ಟು, ಲಕ್ಷ್ಮೀದೇವಿ ಏನು ಉಪಯೋಗನೇ ಇಲ್ಲ, ಎಲ್ಲ ಬಹಳ ಎಲ್ಲ ಹೈಪ್ ಮಾಡಿ ಇಟ್ಟಿದ್ದೀರಾ, ಲಕ್ಷ್ಮೀದೇವಿಯರಿಗೂ ಒಲಿಲಿಲ್ಲ, ಬ್ರಹ್ಮದೇವರಿಗೂ ಒಲಿಲಿಲ್ಲ. ನೋಡಿ, ಪ್ರಹ್ಲಾದ ಕೇಳಿದರೆ ಅವನ ಮೇಲೆ ತಲೆ ಮೇಲೆ ಕೈ ಇಟ್ಟು ಅವನಿಗೆ ಪ್ರಸನ್ನೀಭೂತರಾದರು ನರಸಿಂಹದೇವರು ಅಂತ ಮೇಲ್ನೋಟದ ಅರ್ಥ ಬರ್ತದೆ. ಆದ್ದರಿಂದಲೇ ಭಾಗವತ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ತಾತ್ಪರ್ಯ ನಿರ್ಣಯ ಆ ಆಚಾರ್ಯ ಮಧ್ವರು ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಇಲ್ಲ ಅಂತಂದರೆ ವಿಪರೀತವಾಗಿ ಅರ್ಥ ಆಗಿ ಹೋಗ್ತದೆ. ಇದು ಪ್ರಹ್ಲಾದನನ್ನು ಮಾತ್ರ ಅನುಗ್ರಹ ಮಾಡಿದ್ರು ಅಂದರೆ ಏನರ್ಥ ಆಗ್ತದೆ? ಬಾಕಿಯವರೆಲ್ಲ ನಿಕೃಷ್ಟ ಅಂತ ಅರ್ಥ ಆಗ್ತದಲ್ವಾ? ಅಲ್ಲ, ಇದಾನೀಂ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇವತ್ತು ಅಂತ ಅದಕ್ಕೆ ಅರ್ಥ. ಪ್ರಹ್ಲಾದರಾಜರು ಏನು ಹೇಳಿದ್ರು? ನತು ಭವಸ್ಯ ನವೈರಮಾಯ ಅಂತೆಲ್ಲ ಹೇಳಿದರೆ, ಇವರ ಮೇಲೆಲ್ಲ ನಿನ್ನ ಕೈಯನ್ನು ನೀನು ಇಡಲಿಲ್ಲ, ಯಾವತ್ತೂ ಇಡಲಿಲ್ಲ, ಇವತ್ತು ಇಡಲಿಲ್ಲ, ನನ್ನ ಮೇಲೆ ಮಾತ್ರ ಇಟ್ಟಿದ್ದಿ. ಯಾವತ್ತು ಇಟ್ಟಿದ್ದಿ? ಇವತ್ತು ಇಟ್ಟಿದ್ದಿ ಅಂತಂದರೆ ಇದಕ್ಕೆ ಏನರ್ಥ? ಇದಾನೀಂ ಶಬ್ದಕ್ಕೆ ಏನರ್ಥ ಅಂತಂದರೆ ಇವತ್ತು ಮಾತ್ರ ಅಂತ ಅರ್ಥ ಬರ್ತದೆ. ಅಂದರೆ ಪ್ರಹ್ಲಾದರಾಜರಿಗೆ ಇವತ್ತು ಭಗವಂತ ಒಂದು ದಿನ ತಲೆ ಮೇಲೆ ಕೈ ಇಟ್ಟಿದ್ದಾನೆ. ಅಲ್ಲ, ನತುಭವಾಯ ಅಂತೆಲ್ಲ ಇದೆಯಲ್ಲ ಅಲ್ಲಿ ಅಂತಂದರೆ ಅವರ ತಲೆ ಮೇಲೆ ಇವತ್ತು ಮಾತ್ರ ಅಲ್ಲ, ಆ ನ ಅನ್ನುವಂಥದ್ದನ್ನು ಇವತ್ತು ಮಾತ್ರ ಅಲ್ಲ ಅಂತ ಇಟ್ಕೊಳ್ಬೇಕು. ಅಂದರೆ ಯಾವಾಗಲೂ ಕೂಡ ಅವರ ತಲೆ ಮೇಲೆ ಭಗವಂತನು ಅನುಗ್ರಹ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಅಂದರೆ ಲಕ್ಷ್ಮೀದೇವಿಯರಿಗೆ ಮುಖ್ಯವಾಗಿ ಯಾವಾಗಲೂ ಭಗವಂತನ ಕೈ ಆ ಲಕ್ಷ್ಮೀದೇವಿಯರ ತಲೆ ಮೇಲಿದೆ. ಹಾಗಾಗಿ ಇವತ್ತು ಮಾತ್ರ ಅಲ್ಲ, ಅಂದರೆ ಭಗವಂತ ಆ ತನ್ನ ಪರಿವಾರವನ್ನು ಯಾವಾಗಲೂ ಅನುಗ್ರಹ ಮಾಡ್ತಾ ಇರ್ತಾನೆ. ಯಾವಾಗಲೂ ಒಮ್ಮೊಮ್ಮೆ ಹೀಗೆ ಪ್ರಹ್ಲಾದರಾಜರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅನ್ನುವಂತಹ ವಿಷಯ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದೇ ರೀತಿಯಲ್ಲಿ ಈ ಶ್ರುತಿತತಿಗಳಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯರಿಗೆ ಭಗವಂತ ಯಾವಾಗಲೂ ಅನುಗ್ರಹ ಮಾಡ್ತಲೇ ಇರ್ತಾನೆ. ಆದರೆ ಅವಳಿಗೂ ಗೋಚರಿಸದೇ ಇದ್ದದ್ದೆಲ್ಲ ಮನುಷ್ಯರಿಗೆ ಗೋಚರಿಸಿ ಬಿಡುತ್ತೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಭಗವಂತ ಆ ಜನರಿಗೆ ಅವರ ಮೇಲೆ ಕಾರುಣ್ಯವನ್ನು ಸುರಿಸ್ತಾನೆ ಅಂತ ಅರ್ಥ. ಲಕ್ಷ್ಮೀದೇವಿಯರಿಗೆ ಅನುಗ್ರಹ ಸದಾ ಇರ್ತದೆ. ಆದರೆ ಪ್ರತಿದಿನವೂ ಕೂಡ ಭಗವಂತನ ಪಾದತಳವನ್ನು ಯಾರು ಚಿಂತನೆ ಮಾಡ್ತಾ ಇರುವಂತಹ ಸಾಮಾನ್ಯವಾದಂತಹ ಜ್ಞಾನಿಗಳಿರ್ತಾರೆ, ಅವರ ಮೇಲೆ ಭಗವಂತ ಕಾರುಣ್ಯ ತೋರ್ತಾನೆ ಅಂತ ಅರ್ಥ. ಭಗವಂತ ಲಕ್ಷ್ಮೀದೇವಿ ಅಥವಾ ಬ್ರಹ್ಮಾದಿ ದೇವತೆಗಳೇ ಮಾಡುವಂತಹದ್ದು ಪ್ರೀತಿ. ಅಂದರೆ ಭಗವಂತ ಅವನ ಪರಿವಾರ ಅದು. ಆದರೆ ಈ ಲೋಕದ ಜನರು ಸಾಧಕರು ಏನಿರ್ತಾರೆ ಅವರ ಮೇಲೆ ಮಾಡುವಂತಹದ್ದು ಅವನು ಕೃಪೆ.
ಅಂದರೆ ಇದನ್ನು ಕೂಡ ಬಿಡಿಸ್ತಾರೆ. ಪ್ರಹ್ಲಾದರಾಜರೇ ಹೇಳ್ತಾರೆ ಈ ಮಾತುಗಳನ್ನು. ಏನು ಅಂದರೆ, ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ಮನೆಯ ಹೆಣ್ಣುಮಗಳು ಅಡಿಗೆ ಮಾಡಿದ್ದಾಳೆ, ಇನ್ನೇನು ತನ್ನ ಪತಿಗೆ ಮಕ್ಕಳಿಗೆ ಬಡಿಸಬೇಕು, ಆಗ ಹೊರಗಿಂದ ಒಬ್ಬ ಭಿಕ್ಷಾಂದೇಹಿ ಅಂತ ಬರ್ತಾನೆ. ಆಗ ಆ ಗೃಹಿಣಿ ಏನು ಮಾಡ್ತಾಳೆ, ಒಂದು ಮುಷ್ಟಿ ಅನ್ನವೋ ಒಂದು ರೊಟ್ಟಿಯೋ ಏನನ್ನೋ ಇವರನ್ನೆಲ್ಲ ಅಲ್ಲೇ ನಿಲ್ಲಿಸಿ, ಯಾರು ಮನೆ ಪರಿವಾರದವರನ್ನೆಲ್ಲ ಅಲ್ಲೇ ಕೂಡಿಸಿ ಹೋಗಿ ಒಂದು ಮುಷ್ಟಿ ಅನ್ನ ಅವನಿಗೆ ಭಿಕ್ಷುಕನಿಗೆ ಹಾಕ್ತಾಳೆ. ಆಗ ಆ ಭಿಕ್ಷುಕನೇ ದೊಡ್ಡವ, ಮನೆಯಲ್ಲಿರುವಂತಹವರೆಲ್ಲ ಏನು ಇಲ್ಲ ಅಂತ ಅರ್ಥ ಆಗೋದಿಲ್ಲ ಅದಕ್ಕೆ. ಆ ಹೆಣ್ಣಿಗೆ ನೋಡಿ ಭಿಕ್ಷುಕನ ಮೇಲೆ ಎಷ್ಟು ಪ್ರೀತಿ, ಈ ಮನೆಯ ಮಕ್ಕಳ ಮೇಲೆ ಪತಿಯ ಮೇಲೆ ಎಂಥದ್ದೂ ಇಲ್ಲ ಅಂತ ಯಾವ ಮೂರ್ಖನೂ ಹೇಳುವುದಿಲ್ಲ. ಅಲ್ಲಿ ತಾತ್ಪರ್ಯ ಏನು ಅಂದರೆ, ಅವನಿಗೆ ಆ ಒಂದು ಅನುಗ್ರಹ ಮಾಡದೇ ಇದ್ದರೆ ಅವನು ಒದ್ದಾಡಿ ಸತ್ತೇ ಹೋಗ್ತಾನೆ ಊಟ ಇಲ್ಲದೆ. ಹಾಗಾಗಿ ಅವನ ಮೇಲೆ ಕೃಪೆ ಮಾಡಿದ್ಲು ಹೊರತು ಈ ಮಕ್ಕಳು ಗಂಡ ಅವನಿಗೆ ಏನೂ ಅನ್ಯಾಯ ಮಾಡಲಿಲ್ಲ. ಅವನಿಗೆ ಆ ಹೊತ್ತು ಅಷ್ಟೇ, ಆ ಹೊತ್ತಲ್ಲಿ ಅವನಿಗೆ ಹಾಕಿಬಿಟ್ರೆ ಅವನು ಮುಂದುವರೆದುಕೊಂಡು ಹೋಗಿಬಿಡ್ತಾನೆ. ವಾಪಸ್ ಬಂದು ಇವರಿಗೆಲ್ಲ ಮಾಡುವಂತಹ ಅನುಗ್ರಹ ಉಂಟೇ ಉಂಟು, ಇವರಿಗೆಲ್ಲ ಮಾಡುವಂತಹ ಆ ಒಂದು ಬಡಿಸುವಂಥದ್ದು ಮನೆ ಮಂದಿಗೆ ಉಂಟೇ ಉಂಟು. ಹಾಗಾಗಿ ಏನರ್ಥ ಅದಕ್ಕೆ, ಆ ಮನೆ ಮಂದಿ ಮೇಲೆಲ್ಲ ತೋರಿಸುವಂತಹದ್ದು ಪ್ರೀತಿ, ಹೊರಗೆ ಒಬ್ಬ ಭಿಕ್ಷುಕ ಇದ್ದಾನೆ ಅವನ ಮೇಲೆ ತೋರಿಸುವಂತಹದ್ದು ಕೃಪೆ, ಕರುಣೆ ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಆ ಲಕ್ಷ್ಮೀದೇವಿ ಭಗವಂತನ ನಿಜ ಪತ್ನಿ, ಅವಳು ಸಾಕ್ಷಾತ್ ಅವಳು ಬಹಳ ಅನುಗ್ರಹಕ್ಕೆ, ಅದು ಯಾವಾಗ ಅನಂತ ಕಾಲದ ಅನಾದಿ ಕಾಲದಿಂದ, ಎಷ್ಟು ಅಂತ ಡೇಟೇ ಗೊತ್ತಿಲ್ಲ, ಅಂತಹ ಕಾಲದಿಂದ ಇರುವವಳು, ಅವಳ ಮೇಲೆ ಅನುಗ್ರಹ ಇದ್ದೇ ಇದೆ. ಆದರೆ ಭಗವಂತನ ಈ ರೀತಿ ನಟನೆ ಏನಿರ್ತದೆ, ನರಸಿಂಹಾವತಾರ ಎತ್ತುಕೊಂಡು ಬರ್ತಾನೆ ಭಗವಂತ ಈ ಪರಿವಾರಕ್ಕೆ. ಯಾರು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಗೆ, ಯಾಕಂದರೆ ಬ್ರಹ್ಮದೇವರೇ ವರ ಕೊಟ್ಟು ಕಳಿಸಿರುವಂಥದ್ದು, ಮೇಲೂ ಸಾಯಬಾರ್ದು ಕೆಳಗೂ ಸಾಯಬಾರ್ದು ಕೊಟ್ಟು ಕಳಿಸಿದ್ದಾರೆ. ಅದಕ್ಕೋಸ್ಕರ ಭಗವಂತ ಆ ನರಸಿಂಹ ರೂಪವನ್ನು ತಾಳಿಕೊಂಡು ಬಂದಿದ್ದಾನೆ. ಬ್ರಹ್ಮಾದಿ ದೇವತೆಗಳ ಮಾತು ನಿಜಭೃತ್ಯ ಭಾಷಿತಂ, ಅವರ ಮಾತು ನಡೆಸಿಕೊಡಬೇಕು ಭಗವಂತ. ಅದಕ್ಕೆ ಬಂದಿರುವಂತಹದ್ದು ನರಸಿಂಹ ರೂಪ ತಾಳಿಕೊಂಡು. ಭಗವಂತ ಕೋಪದ ನಟನೆ ಮಾಡುವಾಗ ಇವರೆಲ್ಲರೂ ಕೂಡ ಸುಮ್ಮನೆ ನಿಂತುಬಿಟ್ರೆ ಆ ಕೋಪದ ಕಲ್ಪನೆಯೇ ಹೊರಟು ಹೋಗುತ್ತೆ. ಆದ್ದರಿಂದ ಇವರೆಲ್ಲರೂ ಕೂಡ ಅಯ್ಯೋ ಭಗವಂತ ನೀನು ತಣ್ಣಗಾಗು ತಣಿಸುವ ಯತ್ನಗಳನ್ನೆಲ್ಲ ಮಾಡ್ತಾರೆ. ಅಂದರೆ ಭಗವಂತನ ಪರಿವಾರ ದೇವತೆಗಳು ಭಗವಂತನ ಸ್ಕ್ರೀನ್ ಪ್ಲೇ ಏನಿದೆ, ಆ ಡೈರೆಕ್ಟರ್ ಏನು ಸ್ಕ್ರೀನ್ ಪ್ಲೇ ಸೆಟ್ ಮಾಡಿದ್ದಾನೆ ಭಗವಂತ, ಅದಕ್ಕನುಗುಣವಾಗಿ ಸ್ತೋತ್ರ ಮಾಡ್ತಾರೆ. ಆಗ ಪ್ರಹ್ಲಾದರಾಜ ಏನು ಅಂತಂದರೆ ಅವನ ಮೇಲೆ ಕೃಪೆ ಮಾಡಬೇಕಾಗಿದೆ, ಆಗ ಭಗವಂತ ಬಂದು ಇಲ್ಲಿ ಅನುಗ್ರಹ ಮಾಡ್ತಾನೆ ಅಂತ ನಾವು ಹೀಗೆ ತಿಳ್ಕೊಳ್ಬೇಕು. ಯಾಕಂದರೆ ಲಕ್ಷ್ಮೀದೇವಿಯರು ಬಹಳ ಎತ್ತರದ ದೇವಿ, ಅವಳ ಸ್ತುತಿಗೆ ಗೋಚರಿಸಿಯೇ ಗೋಚರಿಸ್ತಾನೆ. ಆದರೆ ನಿತ್ಯ ಅವಳಲ್ಲಿ ಹೊಸತನವನ್ನು ತೋರಿಸಿಕೊಡ್ತಾನೆ. ಹಾಗಾಗಿ ಸಂಪೂರ್ಣವಾಗಿ ತೋರಿಸ್ಲಿಕ್ಕಾಗುವುದಿಲ್ಲ ಅಂತ ಅದನ್ನು ತಿಳ್ಕೊಳ್ಬೇಕು. ಇದನ್ನು ಇನ್ನೊಂದು ಲೌಕಿಕ ಉದಾಹರಣೆ ಮೂಲಕ ತಿಳ್ಕೊಳ್ಳುವುದು ಅಂತಂದರೆ, ಒಬ್ಬೊಬ್ಬರ ಪಾತ್ರ ಜೀವ ಸ್ವರೂಪದ ಒಂದು ಎಬಿಲಿಟಿ ಒಂದೊಂದು ರೀತಿ ಇರ್ತದೆ. ಅಂದರೆ ಈಗ ಹೀಗೆ ಈ ಒಂದು ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಬೋದು. ಈಗ ಒಬ್ಬ ಹುಡುಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತಾನೆ, ಅವನಿಗೆ ಒಂದು ಸಿಲೆಬಸ್ ಅಂತ ಇರುತ್ತೆ. ಅವನು ಎಕ್ಸಾಮ್ ಬರೆದ್ರೆ ಅದಕ್ಕೂ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತ ಇಟ್ಟಿರ್ತಾರೆ. ಅದು ನಾವೆಲ್ಲ ಅಂತ ಇಟ್ಟುಕೊಳ್ಳೋಣ, ಸಾಧಕ ವರ್ಗ ಅಂತ ಇಟ್ಟುಕೊಳ್ಳೋಣ. ಇನ್ನು 10ನೇ ಕ್ಲಾಸ್ ಇದೆ, ಆ 10ನೇ ಕ್ಲಾಸಿಗೆ ಸಿಲೆಬಸ್ಸು ಇನ್ನೊಂದು ಸ್ವಲ್ಪ ಅಧಿಕವಾದ ಸಿಲೆಬಸ್ಸು. ಅದನ್ನು ಓದಲಿಕ್ಕೆ ರೆಡಿಯಾಗಿರುವವರು ಈ ಪೃಥು, ಅಂಬರೀಷ ಮಹಾರಾಜ, ಜನಕ ಮಹಾರಾಜ, ದಶರಥ, ಈ ರೀತಿಯ ಚಕ್ರವರ್ತಿಗಳು ಅಂತ ಇಟ್ಟುಕೊಳ್ಳೋಣ. ಅವರ ಟಾಪಿಕ್ ಸಿಲೆಬಸ್ ಹೈ ಇರುತ್ತೆ, ಆದರೆ ಅವರಿಗೂ ಎಕ್ಸಾಮಿನ ಪೇಪರ್ ಏನು 100ಗೆ ಸೆಟ್ ಆಗಿರುತ್ತೆ. ಇನ್ನು ಯಾರು ಸೆಕೆಂಡ್ PU ಅಂತ ಇಟ್ಕೊಳ್ಳೋಣ, ಅದರದ್ದು ಸಿಲೆಬಸ್ ಇನ್ನಷ್ಟು ಅಧಿಕವಾಗಿರುತ್ತೆ. ಅದು ಯಾರು ಋಷಿಮುನಿಗಳು ಅಂತ ಇಟ್ಟುಕೊಳ್ಳೋಣ. ಇನ್ನು ಡಿಗ್ರಿ, ಅಲ್ಲಿ ಇಂದ್ರಾದಿ ದೇವತೆಗಳು ಅಂತ ಇಟ್ಕೊಳ್ಳೋಣ, ಅವರ ಸಿಲೆಬಸ್ ಇನ್ನಷ್ಟು ಸ್ಪೆಷಲೈಸ್ ಸಿಲೆಬಸ್ ಇನ್ನಷ್ಟು ಅಧಿಕವಾಗಿರುತ್ತೆ, ಅವರಿಗೆ ಜವಾಬ್ದಾರಿಯೂ ಕೂಡ ಇರುತ್ತೆ ಅಂತ. ಇನ್ನು ಮಾಸ್ಟರ್ಸ್ ಡಿಗ್ರಿ, ಅದನ್ಯಾರು ರುದ್ರದೇವರು ಅಂತ ಇಟ್ಕೊಳ್ಳೋಣ, ಅವರು ಮಾಸ್ಟರ್ ಮಹಾರುದ್ರದೇವರು ಅಂತ ಅರ್ಥ. ಅವರದ್ದೊಂದು ಸಿಲೆಬಸ್ ಅವರಿಗೆ. ಅವರು ವೈಷ್ಣವರಲ್ಲೇ ಶಂಭು ದೊಡ್ಡವರವರು, ಆದರೆ ಸ್ವಲ್ಪ ಅಸುರಾದ ವೇಷ ಇತ್ಯಾದಿ ಇರುತ್ತೆ. ಹಾಗಾಗಿ ಇನ್ನು PhD ಸಿಲೆಬಸ್ ಇದೆ, ಅದು ನಿತ್ಯ ರಿಸರ್ಚ್ ಮಾಡುವಂತಹ ಸಿಲೆಬಸ್. ಅದು ಅಲ್ಲಿ ಪರಶುಕ್ಲತ್ರಯರನ್ನು ಅಥವಾ
ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಅಂತ ಇಟ್ಕೊಳ್ಳೋಣ. ಅದು ನಿತ್ಯ ರಿಸರ್ಚ್ ಸಬ್ಜೆಕ್ಟ್ ಅಂತ. ಆದರೆ ಅಲ್ಲಿಯೂ ಕೂಡ ಮಾರ್ಕ್ಸ್ ಇರುವಂಥದ್ದು 100 ಅಂತ ಅರ್ಥ. ಮತ್ತೆ ಇನ್ನು ಆ ಅದನ್ನೆಲ್ಲ ಮೀರಿ ಅಂತಂದರೆ ಇರುವವಳು ಲಕ್ಷ್ಮೀದೇವಿ ಅಂತ ಹೀಗೆ ಇಟ್ಕೊಂಡ್ರೆ ಅವಳಿಗೆ ಮಾರ್ಕ್ಸ್ ಎವ್ಯಾಲ್ಯೂಯೇಷನ್ ಎಲ್ಲ ಇಲ್ಲ. ಶಿ ಈಸ್ ಆಲ್ರೆಡಿ ಪೋಸ್ಟೆಡ್ ಇನ್ ನಾಸಾನೋ ಏನೋ. ಅವಳು ಸಾಧನೆ ಮಾಡಿ ಅಲ್ಲ, ಅವಳು ನಾಮಿನೇಷನ್ ಮೂಲಕ ಅವಳು ಆಲ್ರೆಡಿ ಪೋಸ್ಟೆಡ್. ಅವಳು ಈ ಗುಂಪಿಗೆ ಸೇರುವುದಿಲ್ಲ ಅಂತ ನಾವು ಹೀಗೆ ಇಟ್ಕೊಂಡ್ರೆ ನಾವೆಲ್ಲ ಎಲ್ಲಿದ್ದೇವೆ? ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದೇವೆ. ನಮಗೂ ಭಗವಂತ ಒಲಿತಾನೆ. ಯಾವಾಗ ಒಲಿತಾನೆ ಅಂತಂದರೆ, ಈಗ ನಮಗೆ ಭಗವಂತ ನೀವು ಲಕ್ಷ್ಮೀದೇವಿಯರ ಹಾಗೆ ಸಾಧನೆ ಮಾಡಲಿಕ್ಕೆ ಹೇಳೇ ಇಲ್ಲ ಭಗವಂತ. ನೀವು ಫಸ್ಟ್ ಸ್ಟ್ಯಾಂಡರ್ಡಿನ ಸಿಲೆಬಸ್ ಏನಿದೆ ಅದನ್ನು ನೀವು 100/100 ಪಾಸ್ ಮಾಡುವ ಹಾಗೆ ಓದ್ರಿ, ಇದನ್ನು ನಮಗೆ ಹೇಳಿರುವಂಥದ್ದು. ಅಂದರೆ ಇಲ್ಲಿ ಏನು ಹೇಳ್ತಾರೆ? ಪ್ರತಿ ದಿವಸ ತನ್ನಂಘ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೇನೆಂಬೆ. ಅಂದರೆ ನಮ್ಮ ಪಾತ್ರ ಏನಿದೆ ಅದನ್ನೇ ಮೋಕ್ಷ ಅಂತ ಹೇಳುವಂಥದ್ದು. ನಾವು ಖಂಡಿತವಾಗಿಯೂ ಕೂಡ 10ನೇ ಸ್ಟ್ಯಾಂಡರ್ಡ್ ಸಿಲೆಬಸ್ಸನ್ನು ನಮಗೆ ಓದಲಿಕ್ಕೆ ನಾವು ದಕ್ಕುವುದಿಲ್ಲ. ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಮೋಕ್ಷ ಕೊಡ್ತೇನೆ ಅಂತಾನೆ ಭಗವಂತ. ಆದರೆ ಒಂದು ಕಂಡೀಷನ್, ಆ ಫಸ್ಟ್ ಸ್ಟ್ಯಾಂಡರ್ಡ್ದು ಸಿಲೆಬಸ್ ನಮ್ಮ ಯೋಗ್ಯತೆ ಅಷ್ಟೇ, ನಮಗೆ ಅದಕ್ಕಿಂತ ಪಾಸಾಗಿ ಮೇಲೆ ಹೋಗಲಿಕ್ಕೆಲ್ಲ ಆಗೋದಿಲ್ಲ ಅಂತ ಇಟ್ಟುಕೊಳ್ಳೋಣ. ಆದರೆ ಆ ಫಸ್ಟ್ ಸ್ಟ್ಯಾಂಡರ್ಡಿನ ಸಿಲೆಬಸ್ ಏನಿದೆ ಆ ಸಿಲೆಬಸ್ಸಲ್ಲಿದ್ದಂತಹ ಪಾಠಗಳನ್ನು ಪ್ರತಿದಿನವೂ ಕೂಡ ಫಸ್ಟ್ ಡೇ ಒಂದು ಚಾಪ್ಟರ್, ಸೆಕೆಂಡ್ ಡೇ ಸೆಕೆಂಡ್ ಚಾಪ್ಟರ್, ಥರ್ಡ್ ಡೇ ಥರ್ಡ್ ಚಾಪ್ಟರ್, ಹೀಗೆ ಓದ್ತಾ ನೀವು ತನ್ನಂಗ್ರಿ ಪಾದ ಸೇವಾರಥ ಅಂದರೆ ಭಗವಂತ ಏನು ಹೇಳಿದ್ದಾನೆ ಹಾಗೆ ನೀವು ಓದಿಕೊಂಡು ಅಂತಂದರೆ ಈ ಜನ್ಮದಲ್ಲಿ ಇಷ್ಟು ಸಾಧನೆ, ಮುಂದಿನ ಜನ್ಮದಲ್ಲಿ ಇನ್ನಷ್ಟು ಸಾಧನೆ, ಅಂದರೆ ಈ ರೀತಿಯಲ್ಲಿ. ಆದರೆ ನಮ್ಮ ತಪ್ಪೇನಿದೆ, ಭಗವಂತ ನಮಗೆ ಯಾಕೆ ತೋರುವುದಿಲ್ಲ, ಯಾಕೆ ಕಾಣುವುದಿಲ್ಲ ಅಂತ ತುಂಬ ಜನರ ಪ್ರಶ್ನೆ ಇದೆ. ಆದರೆ ನಾವೇನು ಮಾಡ್ತೇವೆ? ನಮಗೆ ಕೊಟ್ಟಿರುವಂತಹ ಯತ್ಕಿಂಚಿತ್ ಸಿಲೆಬಸ್ ಅಂದರೆ ನಮ್ಮ ಜೀವ ಯೋಗ್ಯತೆಗೆ ಎಷ್ಟು ಕೆಪ್ಯಾಸಿಟಿ ಇದೆ ಆ ಕೆಪ್ಯಾಸಿಟಿ ತಕ್ಕ ಹಾಗೆ ನಾವು ಸಾಧನೆ ಮಾಡೋದಿಲ್ಲ. ನಮಗೆ ಬ್ರಹ್ಮದೇವರ ಸಾಧನೆ ಮಾಡ್ರಿ ಅಂತ ಹೇಳಿಲ್ಲ. ನಮ್ಮ ಜೀವ ಯೋಗ್ಯತೆಗೆ ಬೇಕಾದಷ್ಟು ಸಾಧನೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು 99% ಟೈಮ್ ವೇಸ್ಟ್ ಮಾಡ್ತೇವೆ. ನಾವು ಯಾವತ್ತು ನಮ್ಮ ಎಲಿಜಿಬಿಲಿಟಿ, ನಮ್ಮ ಕೆಪ್ಯಾಸಿಟಿ, ಇದನ್ನೇ ಸ್ವರೂಪ ಯೋಗ್ಯತೆ ಅಂತ ಹೇಳ್ತಾರೆ, ಅದನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ನಮಗೆ ಫಸ್ಟ್ ಸ್ಟ್ಯಾಂಡರ್ಡಿನ ಸಿಲೆಬಸ್, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ಶ್ರುತಿತತಿಗಳಿಗೆ. ಇಲ್ಲಿ ಅದನ್ನೋಸ್ಕರ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಲಕ್ಷ್ಮೀದೇವಿಗೆ ಭಗವಂತ ಗೋಚರಿಸುವುದಿಲ್ಲ, ಒಲಿಯುವುದಿಲ್ಲ ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿಯರ ಕೆಪ್ಯಾಸಿಟಿ ಏನು ಅಂದರೆ, ಅವಳು ಪ್ರತಿದಿನವೂ ಭಗವಂತನನ್ನು ಅತ್ಯಧಿಕವಾಗಿ ಸೇವಾ ಮಾಡ್ತಾಳೆ, ಅವಳು ಅವನ್ನ ಅನುಸಂಧಾನ ಮಾಡ್ತಾಳೆ. ಆದರೆ ಅವಳ ಕೆಪ್ಯಾಸಿಟಿ ಏನು ಅಂದರೆ, ಭಗವಂತ ಇನ್ನಷ್ಟು ತೆರೆದುಕೊಳ್ತಾನೆ ಮರುದಿನ, ಹಿಂದಿನದ್ದನ್ನು ಮರೆಯುವುದಿಲ್ಲ ಅವಳು. ಆದರೆ ಅವಳ ಕೆಪ್ಯಾಸಿಟಿ ಏನಿದೆ, ಮರೆಯದೆ ಚಿಂತನೆಯಲ್ಲಿ ಸೇರಿಸಿಕೊಂಡು ಇನ್ನಷ್ಟು ಅವಳಿಗೆ ತಿಳಿಯುವ ಅವಳ ಜೀವಯೋಗ್ಯತೆ ಇದೆ. ಹಾಗಾಗಿ ಭಗವಂತ ಇನ್ನಷ್ಟು ತೆರೆದುಕೊಳ್ತಾನೆ ಅವಳಿಗೆ. ಆದರೆ ನಮಗೆ ಅಷ್ಟೆಲ್ಲ ಇಲ್ಲ. ನಮಗೆ ಏನು ಕೊಟ್ಟಿದ್ದಾರೆ, ಮುಖ್ಯ ಪ್ರಾಣದೇವರಿಗೂ ಹಾಗೆ ಆ ಪ್ರತಿದಿನವೂ ಕೂಡ ಜ್ಞಾನ ಅಂದರೆ ಲಕ್ಷ್ಮೀದೇವಿಯರಷ್ಟು ಅಲ್ಲ. ಲಕ್ಷ್ಮೀದೇವಿ ಭೂಮಿಗೆ ಬರಲೇ ಇಲ್ಲ. ಮುಖ್ಯ ಪ್ರಾಣದೇವರು ಭೂಮಿಗೆ ಬಂದು ಪ್ರತಿದಿನ ಅವರು ಹೆಚ್ಚು ಚಿಂತನೆ, ಹೆಚ್ಚು ಒಂದು ಚಿಂತನೆಗೆ ಒಂದು ಭಕ್ತಿ ಅಧಿಕ ಮಾಡ್ತಾರಂತೆ ಅವರು. ಹಾಗಾಗಿ ಅವರಿಗೆ ಮೋಕ್ಷದಲ್ಲಿ ಆ ಸ್ಥಾನವನ್ನು, ಒಂದು ಸಾರ್ಷ್ಟಿ ಎನ್ನುವಂತಹ ವಿಲಕ್ಷಣವಾದಂತಹ ಒಂದು ಮೋಕ್ಷದಲ್ಲಿ ಒಂದು ಆನಂದಾನುಭವ, ಜ್ಞಾನಾನುಭವ ಅವರು ಪಡಿತಾರೆ, ಸಾಕ್ಷಾತ್ಕಾರ ಅನುಭವ ಪಡಿತಾರೆ ಅಂತ. ಆದರೆ ಮುಖ್ಯ ಪ್ರಾಣದೇವರಿಗಿಂತಲೂ ಅಂದರೆ ಬ್ರಹ್ಮದೇವರಿಗಿಂತಲೂ ಅಧಿಕವಾದಂತಹ ಕೋಟಿಪಟ್ಟು, ಅದೆಷ್ಟೋ ಕೋಟಿಪಟ್ಟು ಅಧಿಕವಾದಂತಹ ಆ ಒಂದು ಜ್ಞಾನ ಅನುಸಂಧಾನ ಆ ಲಕ್ಷ್ಮಿಯಲ್ಲಿದೆ. ಹಾಗಾಗಿ ಲಕ್ಷ್ಮೀದೇವಿಯರ ಯೋಗ್ಯತೆ ನಮ್ಮ ಕಲ್ಪನಾತೀತ ಯೋಗ್ಯತೆ ಅವಳದ್ದು. ಇಲ್ಲಿ ತಿಳಿಸ್ತಾ ಇರುವುದು ಹೀಗೆ, ಲಕ್ಷ್ಮೀದೇವಿಯರಿಗೂ ಎಟುಕದ ಅಂತಂದರೆ ಏನರ್ಥ? ಅವಳು ತಿಳಿದು ಮುಗಿಸಿಬಿಡ್ತೇನೆ ಅಂದರೆ ಆಗದೇ ಇರುವಷ್ಟು ಭಗವಂತನಲ್ಲಿ ಗುಣಗಳಿದೆ ಅಂತ ತಿಳ್ಕೊಂಡು ಅಂತಹ ಎತ್ತರದ ವ್ಯಕ್ತಿ ಭಗವಂತ. ಅವನು ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಸಂಪೂರ್ಣವಾಗಿ ನಮ್ಮ ಯೋಗ್ಯತೆ ಫುಲ್ಫಿಲ್ ಆಗುವಷ್ಟು, ನಮ್ಮ ಕೆಪ್ಯಾಸಿಟಿಗೆ ತಕ್ಕಷ್ಟು ನಾವು ಸಾಧನೆಯನ್ನು ನಾವು ಎಡಬಿಡದೆ, ಅದಕ್ಕೆ ಪ್ರತಿ ದಿವಸ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ, ಎಡಬಿಡದೆ ನಾವು ಮಾಡಿದರೆ ಆಗ ಒಂದು ದಿನ ಅದು ಪರಿಪಕ್ವಾವಸ್ಥೆಗೆ ಬರುವಾಗ ಆ ಭಗವಂತ ನಮ್ಮ ವಶ ಅಂತಂದರೆ
ಭಗವಂತ ನಮ್ಮನ್ನು ಸ್ವರೂಪಾನಂದವನ್ನು ನಮಗೆ ಉಣಬಡಿಸ್ತಾನೆ ಅಂತ ಅರ್ಥ ಇದಕ್ಕೆ. ಇಂತಹ ಭಗವಂತನ ಕಾರುಣ್ಯ ಅಂದರೆ ಭಗವಂತ ಅವನ ಕಾರುಣ್ಯ ಯಾವಾಗ ಇಲ್ಲ ಅಂತಂದರೆ ನಮ್ಮನ್ನು ಭಗವಂತ ಮುಖ್ಯಪ್ರಾಣ ದೇವರ ಹಾಗೆ ನೀನು ಸಾಧನೆ ಮಾಡು ಅಂತ ಹೇಳಿದ್ದಿದ್ರೆ ಕಠೋರ ಅಂತ ಆಗ್ತದೆ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟಕ್ಕೆ ತಕ್ಕ ಹಾಗೆ ನಾವು ಸಾಧನೆ ಮಾಡಿದರೆ ಆ ಭಗವಂತ ಅತಿ ಕಡಿಮೆ ಯೋಗ್ಯತೆಯಾದಂತಹ ಮನುಷ್ಯ ಸಾಮಾನ್ಯರಿಗೂ ಕೂಡ ಅಂದರೆ ಸಾಧಕರಾದಂತಹ ಮಹಾತ್ಮರು ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ, ಅಂದರೆ ಮೋಕ್ಷ ಯೋಗ್ಯರು ಅಂತ ಅರ್ಥ. ಅಂಥವರಿಗೂ ಕೂಡ ಭಗವಂತ ತಾನು ಕಾರುಣ್ಯವನ್ನು ಹರಿಸಿ ಪರೀಕ್ಷಿತ ರಾಜನಿಗೆ ನಾವು ನೋಡಬೇಕಿದನ್ನು ಅದಕ್ಕೆ ನಮಗೆ ಈ ಎಲ್ಲ ಶ್ಲೋಕಕ್ಕೂ ನಾವು ಭಾಗವತವನ್ನು ಡೆಮೋ ಅಂದರೆ ರೆಫರ್ ಮಾಡಬೇಕು. ಅಲ್ಲಿ ಹೀಗೆ ಮಾಡಿದ್ದಾನಲ್ವ, ಹಾಗಾಗಿ ನಾವು ಅವರೆಲ್ಲ ಮಾಡಿದ್ದಾರೆ ಸಾಧನೆ, ಆದ್ದರಿಂದ ಭಗವಂತ ತೋರಿತ ನಾವು ಹಾಗೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಯಾವಾಗ ಅದು ಪರಿಪಕ್ವ ಆಗ್ತದೆ ಆಗ ಭಗವಂತ ತೋರ್ತಾನೆ. ಇದು ಅವನ ಕಾರುಣ್ಯ ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಾಧನೆಯನ್ನು ನಾವು ಪರಿಪಕ್ವಾವಸ್ಥೆಗೆ ತಕ್ಕೊಂಡು ಹೋಗಬೇಕು. ಅಂದರೆ ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ ಅನ್ನುವಂತಹ ಶಪಥದೊಟ್ಟಿಗೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಭಗವಂತ ಕರುಣಾಮಯಿ, ಅವನು ಖಂಡಿತ ತೋರ್ತಾನೆ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮಿ ಭಾರತೀಯ ಪ್ರಾಣ ಅಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲ ಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇವಾಲಂ ವಿಷ್ಣುರ್ಮೇ ಪರಮಃ ಸುರತು ಶ್ರೀ ಮಧ್ವೇಶಾರ್ಪಿತಮಸ್ತು.